ಎಸ್ ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಸುಬ್ರಹ್ಮಣ್ಯ ಟೆಂಪಲ್ಗೆ ಒಟ್ಟಿಗೆ ಹೋಗ್ತಿದ್ದೇವೆ. ಇನ್ನು ಹೃದಿ ಬಾಂಬೆ ಹೋಗೋದಂತ ಹೇಳಿ ನಾವು ಒಂದು ರೌಂಡ್ ಟೆಂಪಲ್ಗೆ ಹೋಗಿ ಬರುವ ಅಂತೇಳಿ ಅತ್ತಿಗೆ ಅಮ್ಮ ನಾನು ಎಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋದದ್ದು ಫ್ರೀ ಅಲ್ಲ. ಹಾಗೆ ಫಸ್ಟ್ ನಾವು ಸುಬ್ರಹ್ಮಣ್ಯದಲ್ಲಿ ಆದಿ ಸ್ಥಳಕ್ಕೆ ಹೋಗಬೇಕಲ್ಲ. ಸೊ ಆದಿಗೆ ಅಂತೇಳಿ ಹೋಗ್ತಿದ್ವಿ. ಸೊ ಅಲ್ಲಿ ಹೋಗ್ತಿರುವಾಗ ಸ್ವಾಮಿ ಅಂದರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ತುಂಬ ಮಂದಿ ಸಿಕ್ಕಿದ್ರು. ಹಾಗೆ ಇಲ್ಲಿ ಚಪ್ಪಲಿಟ್ಟದ್ದು ಯಾಕೆ ವೀಡಿಯೋ ಮಾಡಿದೆ ಅಂತ ಹೇಳಿದ್ರೆ ಎಲ್ಲ ಕದ್ದಿಕೊಂಡು ಹೋಗ್ತಾರೆ. ಸೊ ಅದಕ್ಕೆ ನಾನು ಪ್ರೂಫಿಗೆ ಒಂದೊಂದು ಚಪ್ಪಲನ್ನು ಒಂದೊಂದು ಪ್ಲೇಸಲ್ಲಿ ಇಟ್ಟಿದ್ದೇನೆ. ಇದು ನದಿ. ಇಲ್ಲಿ ನೆಕ್ಸ್ಟ್ ಅಲ್ಲಿ ತುಂಬ ಚಿಟ್ಟೆ ಇರ್ತದೆ. ನೆಕ್ಸ್ಟ್ ಅಲ್ಲಿ ಮುಂದೆ ಹೋಗುವಾಗ ತುಂಬ ಇತ್ತು. ಸೊ ಅದೇ ಆದಿ ಟೆಂಪಲ್ ಅಲ್ಲಿ ಕಾಣ್ತುಂಟಲ್ಲ, ತುಂಬ ಬಿಸಿಲು ಮಾರ. ಇಲ್ಲಿ ನೋಡಿ ಎಷ್ಟು ಚಿಟ್ಟೆ ಉಂಟು. 2,000-3,000 ಇರ್ಬೋದು. ಫುಲ್ಲು ಚಿಟ್ಟೆ ಎಂಥದ ಇರಬೇಕಲ್ಲಿ. ಸೊ ಅಲ್ಲಿ ನೀರಿನ ಪ್ಲೇಸ್ ಕೂಡ ಅಲ್ಲ. ಆಚೆ ಸೈಡ್ ನೋಡಿ, ಎಸ್ ಅಲ್ಲಿ ಫುಲ್ಲು ನೀರುಂಟು. ಸೊ ಹಾಗಾಗಿ ಅದು ತಂಪಂತೇಳಿ ಅಲ್ಲಿಗೆ ಬಂದದ್ದು ಬಿಸಿಲಿಗೆ. ಇಲ್ಲಿ ನೋಡಿ ಅಂತೆ ಇದೆಂತ ಕಲ್ಲು ಇಟ್ಟಿದ್ದಾರೆ. ಇದೆಂತ ಅಂತ ಹೇಳಿದ್ರೆ ಇಲ್ಲಿ ಬಂದು ಅದು 3, 5, 7, 9 ಹೀಗೆಲ್ಲ ಕಲ್ಲಿಟ್ಟರೆ ಅವರದ್ದು ಎಂತಾದರೂ ಇಮ್ಯಾಜಿನ್ ಮಾಡಿದರೆ ಅದು ರಿಯಲ್ ಆಗ್ತದೆ ಅಂತೇಳಿ ಒಂದು ನಂಬಿಕೆ. ಸೊ ಅವರು ಅದನ್ನು ಕಟ್ಟಿದರು ಕಲ್ಲಲ್ಲಿ. ಸೊ ಇದೇ ಟೆಂಪಲ್ ನೋಡಿ. ಇವರದ್ದೆಂತಪ್ಪ ಪ್ಲ್ಯಾನ್ ದೇವರಿಗೆ ಇವತ್ತು ಪರವಾಗಿಲ್ಲ, ಒಳ್ಳೆಯದಾಗಲಿ ಎಲ್ಲರಿಗೆ ಸಹ. 1 2 3 ತುಂಬ ಉಂಟು. ಹಾಗೆ ಮುಂದೆ ಹೋಗ್ತಿರುವಾಗ ಒಬ್ಬ ಕಟ್ತಿತ್ತು. ನಾನು ಇವನ ವೀಡಿಯೋ ಮಾಡ್ತಿದ್ದೆ, ಗೊತ್ತಾಗಲಿಲ್ಲ ನೋಡಿ ಎಷ್ಟು ಎತ್ತರ ಮಾಡಿದ್ದೇನೆ ಅಂತ. 15 ಕ್ರಾಸ್ ಆಗಿತ್ತು. ನಾನು ನೋಡಿ ನಾಚಿಕೆ ಆಯಿತು. ಆಮೇಲೆ ಅಲ್ಲಿಂದ ಹೋದೆ ಪಾಪ. ಅಯ್ಯೋ ದೇವರೇ. ನೆಕ್ಸ್ಟ್ ಇದೆ ಎಂಟ್ರೆನ್ಸ್ ದೇವಸ್ಥಾನದ್ದು, ಅಂದರೆ ಇದು ಆದಿದ್ದು. ಸೊ ನಾವು ಹೋದ ಹೊತ್ತು ಫುಲ್ಲು ಷಷ್ಠಿಯಿಂದ ಇರುವಾಗ ಫುಲ್ಲು ರಶ್ ಇತ್ತು. ಸೊ ಇದು ಎಂಟ್ರಿ. ಒಳಗೆ ವೀಡಿಯೋ ಮಾಡಲಿಕ್ಕೆ ಇದರಲ್ಲಿ ವೀಡಿಯೋ ಮಾಡ್ಬೋದು, ದೊಡ್ಡ ಟೆಂಪಲಲ್ಲಿ ವೀಡಿಯೋ ಮಾಡಲಿಕ್ಕಿಲ್ಲ. ಹಾಗೆ ಇದು ಒಳಗಿನ ಸೀನ್. ಸೊ ಇಲ್ಲೆಲ್ಲ ಹಣ್ಣು ಕೈಯಲ್ಲಿ ಕೊಟ್ಟು ಮುಂದೆ ಬರಲಿಕ್ಕೆ. ಆಮೇಲೆ ಒಂದು ಅಮ್ಮಂದೊಂದು ನಂಬಿಕೆ, ಒಂದು ಟೆಂಪಲ್ಗೆಲ್ಲ ಹೋದರೆ ಕೂತ್ಕೊಳ್ಬೇಕು ಅಂತೇಳಿ. ಸೊ ಅಲ್ಲಿ ನಾವು ಬಂದು ಕೂತ್ವಿ. ಸೊ ನಾನು ಕೂತದ್ದು ಹೃದಿ ಕೂತ್ಕೊಳ್ಳಿಕ್ಕೆ ಯಾವುದಿಲ್ಲ, ಆದರೆ ಹೃದಿಯನ್ನು ಮಲಗಿಸಿದಲ್ಲಿ ಹೃದಿ ನೋಡಿದ್ಲು. ಹೃದಿ ಬೆಚ್ಚದಲ್ಲಿದ್ದಾಳೆ. ಹಾಗೆ ಹತ್ತಿರ ಒಂದು ಗಾರ್ಡನ್ ಉಂಟು. ಸೊ ಇದು ಗಾರ್ಡನ್. ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಉಂಟು ಅಂತೇಳಿ, ಚೆಂದ ಉಂಟು. ಆದರೆ ಇಲ್ಲಿ ನೀರು ಹಾಕಲಿಲ್ವ ಅಂತ ಎಂತ ಮಾರ್ರೆ, ಪರವಾಗಿಲ್ಲ ನೋಡಿ. ಫುಲ್ ಗಾರ್ಡನ್. ಅದರ ಆಚೆಗೆಲ್ಲ ಟೆಂಪಲ್ಸ್ ಎಲ್ಲ ಉಂಟು. ಓಕೆ, ಈಗ ನೋಡಿ ನಾನು ರಿಟರ್ನ್ ಬರುವಾಗ ಅಲ್ಲಿಂದ ಚಿಟ್ಟೆ ಫುಲ್ಲು ಎದ್ದಿದೆ. ಅವರು ಬಂದ್ರಲ್ಲ, ಕಪಲ್ಸ್ ಆಗಿರಬೇಕು, ಪರವಾಗಿಲ್ಲ ಇರಲಿ. ಹಾಗೆ ಫುಲ್ ಎದ್ದಿದೆ ನೋಡಿ, ಪಾಪ ಎಲ್ಲ ಡಿಸ್ಟರ್ಬ್ ಆಯ್ತು ಅದಕ್ಕೆ. ನೆಕ್ಸ್ಟ್ ಇಲ್ಲೆಲ್ಲ ಹರಕೆದ್ದೆಲ್ಲ ಇಟ್ಕೊಂಡು ಹೋದದ್ದು. ಹಾಗೆ ಒಬ್ಬರು ಹೇಳಿದ್ರು ಶಾರ್ಟ್ ಕಟ್ ಹೋಗಿ ಅಂತ. ಸೊ ಅಲ್ಲಿ ಬರುವಾಗ ನಮ್ಮ ಅತ್ತಿಗೆ ದೊಡ್ಡ ಹೀರೋಯಿನ್ ಆಗಿ ಮುಂದೆ ಹೋಗ್ತಿದ್ರು. ಆದರೆ ಅಲ್ಲಿ ಹೋಗುವಾಗ ರೋಡ್ ಎಂಡ್. ಅದು ಹೋದದ್ದು ಸೀದಾ ಹೋಟೆಲ್ಗೆ ಹೋಗೋ ರೋಡು. ಆಮೇಲೆ ಅಲ್ಲಿ ಎಂಡಾಗಿ ರಿಟರ್ನ್ ಬಂದ್ವಿ. ನೆಕ್ಸ್ಟ್ ಈಗ ನಾವು ಮೇಯ್ನ್ ಟೆಂಪಲ್ಗೆ ಹೋಗ್ತಿದ್ವಿ. ತುಂಬ ಬಿಸಿಲು ತುಂಬ ಬಿಸಿಲು. ಹಾಗೆ ಇವತ್ತು ಸಂಡೇ ಮತ್ತು ಫುಲ್ಲು ಬಿಸಿಲು ಮತ್ತು ಷಷ್ಠಿ ಆದ್ದರಿಂದ ತುಂಬ ಜನ ಆಗಿದ್ದರು. ಸೊ ಈಚೆ ಸೈಡೆಲ್ಲ ಇದು ರಥ ಎಲ್ಲ ಉಂಟು ನೋಡಿ. ಅಲ್ಲಿ ಕಿರುಷಷ್ಠಿ ಆಗಿತ್ತು. ಸೊ ಫುಲ್ ರಶ್, ತುಂಬ ಬಿಸಿಲು. ನಮ್ಮ ಹೃದಿ ಇದ್ದಲ್ಲ, ಅವಳಿಗೆ ಬಿಸಿಲಲ್ಲಿ ಕಪ್ಪಾಗಿ ಹೋಗಿದ್ಲು. ಅದು ಟೈಮಿಂಗ್ಸ್ ಎಲ್ಲ ಉಂಟು, 1 ಗಂಟೆ ಹಾಗೆಲ್ಲ ಎಂಟ್ರಿ ಕೊಡಲಿಕ್ಕೆ. ಹಾಗೆ ಒಳಗೆ ಹೋದ ಕೂಡಲೇ ದೊಡ್ಡ ಫ್ಯಾನ್ ಅಡಿಯಲ್ಲಿ ಫುಲ್ಲು ಖುಷಿಯಾಯಿತು. ಗಾಳಿ ಬಂತು ಏನೋ ಪುಣ್ಯಕ್ಕೆ. ಅಷ್ಟು ಬಿಸಿಲು ಹಾಗೆ. ಆಮೇಲೆ ಒಂದು ಲೈನ್ ಉಂಟು, ಹೋದಷ್ಟು ಲೈನೇ ಸಿಗೋದು ಅಷ್ಟುಂಟು. ನಿಂತ್ಕೊಂಡು ಅಲ್ಲಿ ಸಂಕಲ್ಪ ಮಂದಿರ ಅಂತೆಲ್ಲ ಉಂಟು ಟೆಂಪಲ್ ನೋಡೋಕ್ಕೆ. ಸೊ ಅಲ್ಲಿ ಅರ್ಚಕರಿಗೆ ಇಷ್ಟು ಕೊಟ್ಟು ಸಂಕಲ್ಪ ಮಾಡಿದರೆ ನಾವು ಯೋಚನೆ ಮಾಡಿದೆಲ್ಲ ಆಗ್ತದೆ. ಅದಕ್ಕೆ ಅಲ್ಲೆಲ್ಲ ಸ್ವಲ್ಪ ಹೊತ್ತು ಸಂಕಲ್ಪ ಎಲ್ಲ ಮಾಡ್ತಾರೆ. ಇಲ್ಲಿ ಆಶ್ಲೇಷ ಪೂಜೆ ಅಂತೇಳಿ, ಇದಕ್ಕೆಲ್ಲ ಬೆಳಿಗ್ಗೆ ಬೇಗ ಬರಬೇಕು ಈ ಪೂಜೆ ಎಲ್ಲ ಮಾಡಿಸಬೇಕಾದ್ರೆ, ಹರಕೆದಿದ್ದರೆ ಮಾತ್ರ. ನೆಕ್ಸ್ಟ್ ಮುಂದೆ ಹೋಗ್ತಾ
ಆಗಲೇ 1:30-2 ಗಂಟೆ ಆಗಿತ್ತು. ನೋಡಿ ಕೆಲವರಿದ್ದಾರೆ ಸಂಕಲ್ಪ ಮಂದಿರದಲ್ಲಿ. ನೆಕ್ಸ್ಟ್ ನಾವು ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದ್ದೇವೆ. ಎಂಟ್ರೆನ್ಸ್ ಆಗಿ ದೇವರ ಎಂಟ್ರೆನ್ಸ್ನೊಳಗೆ ಅಲ್ಲಿ ವಿಡಿಯೋ ಮಾಡಲಿಕ್ಕಿಲ್ಲ, ಕೆಲವರು ಮಾಡ್ತಿದ್ರು. ನಾನು ಸಹ ಕೆಲವರು ಮಾಡ್ತಿದ್ದೆ, ವಿಡಿಯೋ ಮಾಡಿದೆ. ನೋಡಿ ಎಷ್ಟು ಡೆಕೋರೇಷನ್ ಫುಲ್ಲು ಚೆಂದಾಗಿತ್ತು. ನೆಕ್ಸ್ಟ್ ಇಲ್ಲಿ ಸಹ ನೋಡಿ ಷಷ್ಠಿ ಅದರಿಂದ ಫುಲ್ ಚೆಂದಾಗಿತ್ತು. ಆಮೇಲೆ ಊಟಕ್ಕೆ ಅಂತಲೇ ನಾವು ಸೀದಾ ಬಂದ್ವಿ. ಆದರೆ ಲೈನ್ ಅದಕ್ಕಿಂತ ದೊಡ್ಡಿತ್ತು. ಅದಕ್ಕೆ ಲಾಸ್ಟಿಗೆ ಎಂತ ಮಾಡೋದು, ನಮ್ಮ ಹೃದಯ ಕೂಗ್ತಲ್ಲ ಎಲ್ಲರೂ ನಮ್ಮನೆ ನೋಡಿದರೆ, ಅದಕ್ಕೆ ಅವಳಿಗೆ ದಾಳಿಂಬೆ ಕೊಟ್ಟದ್ದು. ಸುಮ್ಮನೆ ಕೂತಲು. ಆದರೆ ನೋಡಿ ಎಷ್ಟು ಲೈನ್ ಹಾವಿನಾಗೆ ಉಂಟು ಲೈನ್. ಒಂದು 20-30 ಸುತ್ತುಂಟು. ವೆಯ್ಟ್ ಮಾಡಿ ಸಾಕಾಯಿತು. ಸೊ ಆಮೇಲೆ ಕೂತದ್ದಿಲ್ಲೇ ಬಂದು ಲೈನಲ್ಲೇ ಕೂತ್ವಿ. ಫೈನಲಿ ಒಂದು 2:30 ಆಗ ಊಟ ಸಿಕ್ಕಿತ್ತು. ಇಲ್ಲಿಯ ಪ್ರಸಾದ ನೋಡುವ, ತುಂಬ ಚೆಂದ ಇತ್ತು. ಫಸ್ಟಿಗೆ ಚಟ್ನಿ, ಅದನ್ನು ಪುಳಿಯೋಗರೆ ಸಮಥಿಂಗ್, ಲಾಡೆ, ಊಟ ಎಲ್ಲ ಆದಮೇಲೆ ಗಟ್ಟಿ ಊಟ ಮಾಡಿದ್ವಿ. ಮೊದಲೇ ಹಸಿವಾಗಿತ್ತು. 2:30 ಸಹ ಹಾಗೆ ಅಲ್ಲಿಂದ ಹೊರಟ್ವಿ. ಆಮೇಲೆ ಇದರಲ್ಲಿ ಆಗ್ತಾರೆ, ನಾವು ಆದಿ ಟೆಂಪಲ್ಗೆ ಫಸ್ಟ್ ಹೋಗಿದ್ದೇವಲ್ಲ, ನಮಗೆ ಇದಾಗೋದಿಲ್ಲ. ಹಾಗೆ ಬಿಸಿಲಲ್ಲಿ ಒಂದು ವೀಡಿಯೋ ಮಾಡುವ ಅಂತೇಳಿ, ತುಂಬ ಬಿಸಿಲು ಮಾರ್ರೆ, ಬೇಗರಿ ಹೋಗಿದ್ವಿ. ಆಮೇಲೆ ಅಲ್ಲಿಂದ ನಾವು ಸೀದಾ ಗೋಶಾಲೆಗೆ ಹೋದ್ವಿ. ಗೋಶಾಲೆ ಅಂತ ಹೇಳಿದ್ರೆ ನೋಡಿ ಎಷ್ಟು ದನ ಉಂಟು ಅಂತೇಳಿ, ಬಸವ ಅದು ಇದೆಲ್ಲ ಉಂಟು. ಸೊ ಅದಕ್ಕೆ ಫುಲ್ಲು ನೀರಿನ ವ್ಯವಸ್ಥೆ ತುಂಬ ಚೆಂದ ಇತ್ತು. ಒಂದು ಕ್ಲೀನ್ ಇಟ್ಟಿದ್ದಾರೆ ಗೋಶಾಲೆಯನ್ನೆಲ್ಲ. ಎಷ್ಟು ದೊಡ್ಡದು ಹಸುಗಳೆಲ್ಲ ಉಂಟು ನೋಡಿ, ನೀರು ಎಷ್ಟು ಚೆಂದ ಉಂಟು. ಅದು ಬೇಕಾದಾಗ ಕುಡಿಲಿಕ್ಕೆ ನೀರಲ್ಲಿ ಬರ್ತಾ ಇರ್ತದೆ ಟ್ಯಾಂಕಿಂದ. ನಮ್ಮ ಮನೆಯಲ್ಲಿ ಆದರೆ 1-2 ದನ ಕರು ಸಾಕೋದಲ್ಲ, ಬಕೆಟಲ್ಲಿ ಬಾಲ್ದಿಯಲ್ಲಿ ಇಡ್ತಾ ಇದ್ವಿ. ಇಲ್ಲಿ ನೋಡಿ ಫುಲ್ ಆಗಿದೆ, ಎಷ್ಟು ತುಂಬ ಉಂಟು. ಹಾಗೆ ಲಾಸ್ಟಿಗೆ ನಾವು ಅಲ್ಲಿಂದ ಹೊರಟಾಗ ಒಬ್ಬ ಒಯ್ಯಲೆ ಮಾರುವವ, ಜೋಕಾಲಿ ಮಾರುವವ 300 ರೂಪಾಯಿಯಲ್ಲಿ ನಮ್ಮ ಅತ್ತಿಗೆ 100 ರೂಪಾಯಿಗೆ ಚೊರೆ ಮಾಡಿ ತಂದರು. ಸೊ ನೋಡುವ, ಹೇಳಿದ್ದಾನೆ 1.5 ಕ್ವಿಂಟಲ್ ಮಂದಿ ಆಗ್ತದೆ ಅಂತೇಳಿ. ಸರಿ ಆಯಿತು, ಬಾಯ್ ಎಲ್ರಿಗೂ ಬಾಯ್.